ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ತಲೆಗೆ ಪೆಟ್ಟಾಗಿ ಬೆಂಗಳೂರಿನ ಪ್ರಶಾಂತ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಂತಹ ಕನ್ನಡ ಚಿತ್ರರಂಗದ ಹಿರಿಯ ನಟ ಶಿವರಾಮ್ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಹಿರಿಯ ನಟ ಶಿವರಾಮ್ ಅವರು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡುವ ವೇಳೆ ಕೆಳಕ್ಕೆ ಬಿದ್ದು ಮೆದುಳು ಡ್ಯಾಮೇಜ್ ಆಗಿತ್ತು. ವಯಸ್ಸಾದ ಕಾರಣ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಶಿವರಾಮ್ ಅವರು ವಿಧಿವಶರಾಗಿದ್ದಾರೆ. ಕಿರುತೆರೆ ಹಾಗೂ ಹಿರಿತೆರೆಯ ಹಲವಾರು ಚಿತ್ರ ಹಾಗೂ ಸೀರಿಯಲ್ಗಳಲ್ಲಿ ಶಿವರಾಮ್ ನಟಿಸಿದ್ರು. ಚಿತ್ರರಂಗದಲ್ಲಿ ಶಿವರಾಮಣ್ಣ ಅಂತಲೇ ಎಲ್ಲರಿಗೂ ಪರಿಚಿತರಾಗಿದ್ರು. ಪೋಷಕ ನಟನಾಗಿ, ಹಾಸ್ಯ ನಟನಾಗಿ ನಟಿಸಿದ್ದ ಅವರು ನಿರ್ದೇಶಕ, ನಿರ್ಮಾಪಕರಾಗಿಯೂ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ರು. ಶಿವರಾಮ್ ಅವರ ನಿಧನಕ್ಕೆ ಇದೀಗ ಗಣ್ಯಾತಿಗಣ್ಯರು ಸಂತಾಪ ಸೂಚಿಸಿದ್ದು ಕಂಬನಿ ಮಿಡಿದಿದ್ದಾರೆ. ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ಪ್ರಖ್ಯಾತ ಹಾಸ್ಯ ನಟರಾಗಿ ಅತ್ಯುತ್ತಮವಾದಂಥ ರೀತಿಯ ಕಲೆಯನ್ನು ಈ ನಾಡಿನ ಜನತೆಗೆ ಪ್ರದರ್ಶನ ಮಾಡಿದಂಥ ಹಲವಾರು ಅತ್ಯದ್ಭುತವಾದಂಥ ಪಾತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಂಥ ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ಪ್ರಖ್ಯಾತ ಹಾಸ್ಯ ನಟರು ಮತ್ತು ಎಲ್ಲ ರೀತಿಯ ಪಾತ್ರದಲ್ಲೂ ಉತ್ತಮವಾದ ಅಭಿನಯವನ್ನು ನೀಡಿರ್ತಕ್ಕಂಥ ಕನ್ನಡ ಚಿತ್ರರಂಗದ ಒಬ್ಬ ಪ್ರತಿಭಾನ್ವಿತ ಕಲಾವಿದರು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂಥ ನಷ್ಟ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೋವಿನಿಂದ ನಾನು ಹೇಳಬೇಕಾಗ್ತದೆ. ಶಿವರಾಮ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಕಾಲೀನರಾಗಿ ಹಲವಾರು ಚಿತ್ರಗಳಲ್ಲಿ ಉತ್ತಮವಾದ ಅಭಿನಯವನ್ನು ನಡೆಸಿದ್ದಾರೆ. ಈಗಾಗಲೇ ನಮ್ಮ ಚಿತ್ರರಂಗದ ಒಬ್ಬ ಪ್ರಖ್ಯಾತ ನಟರಾಗಿದ್ದಂಥ ಉದಯೋನ್ಮುಖ ನಟರು, ಪ್ರಖ್ಯಾತ ನಟರು ಆದಂಥ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಕಾಲಿಕ ಮರಣವನ್ನು ಇದೀಗ ತಾನೇ ಕೆಲವು ತಿಂಗಳ ಹಿಂದೆ, ಒಂದು ತಿಂಗಳ ಹಿಂದೆ ಆ ನೋವನ್ನು ಇವತ್ತು ಇರ್ತಕ್ಕಂಥ ಚಿತ್ರರಂಗ ಇಂಥ ಮತ್ತೊಬ್ಬ ಅತ್ಯಂತ ಮೇಧಾವಿ ನಟನನ್ನು, ಕಲಾವಿದನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇದು ಮತ್ತೊಂದು ರೀತಿಯ ಆಘಾತ ತಂದಿರತಕ್ಕಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೋವಿನಿಂದ ಹೇಳ್ತಕ್ಕಂಥದ್ರ ಮುಖಾಂತರ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಈ ಒಂದು ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೀನಿ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವಂತಹ ನೈತಿಕತೆ ಇಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜೆಡಿಎಸ್ ಅಲ್ಲ ಜೆಡಿಎಫ್ ಪಕ್ಷ ಮಾಡಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಮಗ ಶಾಸಕರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಕುಟುಂಬದ 4 ರಾಜಕಾರಣದಲ್ಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಹಲವರು ಈ ರೀತಿ ಇದ್ದಾರೆ. ಇನ್ನು ಬಿಜೆಪಿ, ಕಾಂಗ್ರೆಸ್ ಪಕ್ಷದವರು ಇದಕ್ಕೆ ಕಾನೂನು ಜಾರಿ ಮಾಡಲಿ, ತಮ್ಮ ಸಾಮರ್ಥ್ಯದಿಂದ ಸಂವಿಧಾನವನ್ನ ತಿದ್ದುಪಡಿ ಮಾಡಲಿ ಅಂತ ಆಗ್ರಹಿಸಿದ್ರು. ಇನ್ನು ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ತಮ್ಮ ಬಾಯಿಗೆ ಯಾಕೆ ಶ್ರಮ ಕೊಡ್ತಿದ್ದಾರೆ? ಸಿದ್ದರಾಮಯ್ಯ ಈ ರೀತಿಯ ಒಂದು ಸ್ಲೇಟ್ ಅನ್ನ ಕುತ್ತಿಗೆಗೆ ಹಾಕಿಕೊಳ್ಳಲಿ. ಸುಮ್ಮನೆ ಪದೇ ಪದೇ ಈ ರೀತಿಯ ಹೇಳಿಕೆಯನ್ನ ನೀಡಿ ಬಾಯಿ ನೋಯಿಸಿಕೊಳ್ಬಾರ್ದು ಎಂದರು. ಕುಚಿತ ಮನೋಭಾವದ ಹೇಳಿಕೆ ಪದೇ ಪದೇ ನಾನು ಯಾತಕ್ಕೆ ಹೇಳಿಕೆ ಕೊಡಲಿ? ಅವ್ರಿಗೇನು ಪ್ರತಿನಿತ್ಯ ಭಜನೆ ಇದೆ ಅವ್ರದ್ದು. ಬಿಜೆಪಿಯ ಬಿ ಟೀಮ್, ಬಿಜೆಪಿಯ ಬಿ ಟೀಮ್ ಅವರು ದಿನ ಸುಮ್ಮನೆ ನಿಮ್ಮ ಮುಂದೆ ಪ್ರತಿನಿತ್ಯ ಒಂದು ರಿಮೈಂಡ್ ಮಾಡೋದಿದೆಯಲ್ಲ ಕ್ಯಾಸೆಟ್ನ, ಅದ್ರ ಬದಲು ಅವರ ತಪ್ಪಿಗೆ ಈ ಸ್ಲೇಟ್ ಹಾಕೊಂಡು ನೇತಾಡ್ಕೊಂಡು ಹೋಗ್ತಾರಲ್ಲ ಕೆಲವರು, ಆ ರೀತಿ ಒಂದು ಸ್ಲೇಟ್ ಹಾಕೊಂಡ್ಬಿಟ್ಟು ಬಿಜೆಪಿಯ ಬಿ ಟೀಮು JDS ಅಂತ ನಿಮ್ಮ ಜನಗಳ ಮುಂದೆ ಹೋಗ್ತಾ ಇದ್ದಾರೆ. ಹೋಗಿ ಜನ ಯಾರು ಬಿ ಟೀಮು ಎ ಟೀಮು ಅಂತ ಅರ್ಥ ಮಾಡ್ತಾರೆ. ನನಗೆ ಇದು ಚುನಾವಣೆ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು, JDS ಪಕ್ಷ, ಬಿಜೆಪಿಯ ಬಿ ಟೀಮ್ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಈಗ ಹೊಸದಾಗೇನು ಪ್ರಾರಂಭ ಮಾಡಿಲ್ಲ, 2018ರಿಂದ ಪ್ರಾರಂಭ ಆಗಿದೆ. ಅದಕ್ಕೆ ದಿನ ಯಾತಕ್ಕೆ
ಬಾಯಿಗೆ ಶ್ರಮ ಕೊಡ್ತಾ ಇದ್ದೀರಿ. ಒಂದು ಸ್ಲೇಟ್ ಹಾಕೊಂಡು ತಗಲಾಕೊಂಡು ಹೋಗ್ತಾ ಇರಿ ನೀವು ಪ್ರಚಾರ ಮಾಡ್ಕೊಂಡು, ಸ್ವಲ್ಪ ನಿಮ್ಮ ಬಾಯಿಗಾದ್ರೂ ಸ್ವಲ್ಪ ರೆಸ್ಟ್ ಸಿಗುತ್ತಲ್ಲ ಒಳಗೊಂಡಂತೆ ಬಿಜೆಪಿ ಸಿಬ್ಬಂದಿ ಸೇರ್ತಾರಲ್ಲ ಮತದಾರರು, ಆ ಪಕ್ಷದ ಚಿಹ್ನೆಗಳು ಗೆಲ್ಲದೆ ಇರ್ತಕ್ಕಂಥ ಯಾವುದೇ ಪಕ್ಷದ ಚಿಹ್ನೆ ಗೆದ್ದಿಲ್ಲ, ಸ್ವತಂತ್ರವಾದ ಚಿಹ್ನೆಗಳು ಕೊಟ್ಟಿದ್ರು. ಆ ಮತದಾರರು ಸಹ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ ಅದರಿಂದ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ. ನಿನ್ನೇನು ಹೇಳಿದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಬಿ ಟೀಮ್ ಅನ್ನೋದ್ರ ಜೊತೆಗೆ JDF ಅಂತಕ್ಕಂಥದ್ದು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ತಿಗೆ ಎಷ್ಟು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ? ಸುಮಾರು 8 ಸ್ಥಾನಗಳಲ್ಲಿ ಕುಟುಂಬದ ವ್ಯಕ್ತಿಗಳೇ ನಿಂತಿದ್ದಾರೆ. ಈಗ ಕಾಂಗ್ರೆಸ್ನ ಅಧ್ಯಕ್ಷರು ಧೈರ್ಯ ಮಾತಾಡಲ್ಲ, ಬಿಡಿ, ಧೈರ್ಯ ರಾಜಕಾರಣದ ಬಗ್ಗೆ ಮಾತಾಡಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಏನಿದ್ದಾರೆ ಅವರ ಕುಟುಂಬದಿಂದ ಎಷ್ಟು ಜನ ಇದ್ದಾರೆ? 4 ಜನ ಈಗಾಗಲೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಿದ್ರೆ ಆ ಪಕ್ಷದ್ದು ಕಾಂಗ್ರೆಸ್ F ಅಂತ ಇಟ್ಕೊತಾರ? ಇವತ್ತು ಅವ್ರ ಮಗನೇ ಇವತ್ತು ವರ್ಣದಲ್ಲಿ ಅಭ್ಯರ್ಥಿ ಇದ್ದಾರೆ, ಶಾಸಕರಿದ್ದಾರೆ. ಹಿಂದೆ ಅವ್ರ ಮಗ ಯಾರೋ ಅವ್ರ ಜೊತೆಯಲ್ಲಿ ಓಡಾಡ್ತಾ ಇದ್ರು, ಅಕಾಲಿಕವಾಗಿ ಮರಣ ಹೊಂದಿದ್ರು. ಅವರು ಸಹ ರಾಜಕಾರಣದಲ್ಲೇ ಇದ್ರು. ಅವರ ನಿಧನದ ನಂತರ ಇನ್ನೊಬ್ಬ ಮಗನ ಅವರೇ ಈಗ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ ಫ್ಯಾಮಿಲಿ ಕಾರಣ ಇದು ರಾಜಕಾರಣದ ಬಗ್ಗೆ ಮಾತನಾಡೋಕ್ಕೆ, ಕುಟುಂಬ ರಾಜಕಾರಣದ ಬಗ್ಗೆ? ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ನಾವು ಸ್ಪರ್ಧಿಸಿರುವ 6 ಕ್ಷೇತ್ರಗಳಲ್ಲಿ ಯಾರ ಬೆಂಬಲವನ್ನು ಕೇಳಿಲ್ಲ. ಇನ್ನು ಅವರ ಅಭ್ಯರ್ಥಿ ಸೋಲಿಸಿ ನಮಗೆ ಬೆಂಬಲ ಕೊಡಿ ಎನ್ನಲಾಗುವುದಿಲ್ಲ. 6 ಕ್ಷೇತ್ರಗಳಲ್ಲೂ ತ್ರಿಕೋನ ಸ್ಪರ್ಧೆ ಇದೆ. ಆದರೆ ನಾವು ಸ್ಪರ್ಧೆ ಮಾಡದಂತಹ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ಕೊಡಬೇಕೆಂಬುದನ್ನ ಇನ್ನೆರಡು ದಿನದಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಮುಂದಿನ 2023ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಬೆಂಬಲವನ್ನ ನೀಡ್ತೇವೆ. ಮೈಸೂರು ಸೇರಿದಂತೆ ಇತರ ಕ್ಷೇತ್ರದಲ್ಲಿ ಎಲ್ಲರ ಹೇಳಿಕೆ ನೋಡಿದ್ದೇನೆ. ವೈಯಕ್ತಿಕ ಟೀಕೆ ಅವರ ಸ್ಥಾನಕ್ಕೆ ಅಗೌರವವನ್ನ ತರುತ್ತೆ. ನನ್ನ ಗುರಿ ಇರೋದು ಮುಂಬರುವ 2023ರ ಚುನಾವಣೆ ಮೇಲೆ. ಹಾಗಾಗಿ ವೈಯಕ್ತಿಕವಾಗಿ ಟೀಕೆ ಯಾರಿಗೂ ಶೋಭೆ ತರುವುದಿಲ್ಲ ಎಂದರು. ನಾವು ಸ್ಪರ್ಧೆ ಮಾಡಿರ್ತಕ್ಕಂಥ 6 ವಿಧಾನ ಪರಿಷತ್ತಿನ ಸ್ಥಾನಗಳು ಬಿಜೆಪಿಯವರು ನಿಂತಿದ್ದಾರೆ, ನಾವು ನಿಂತಿದ್ದೇವೆ, ಕಾಂಗ್ರೆಸ್ ನಿಂತಿದ್ದೇವೆ. ಇನ್ನು ನಮಗೆ ಬೆಂಬಲ ಕೊಡೋದು ಎಲ್ಲಿಂದ ಬರುತ್ತೆ? ಈ 6 ಕ್ಷೇತ್ರದಲ್ಲಿ 3 ಪಕ್ಷಗಳು ಅತ್ಯಂತ ಪ್ರತಿಷ್ಠೆಯ ಚುನಾವಣೆ ನಡೆಸ್ತಾ ಇದ್ದಾರೆ. ಈಗ ಅವ್ರ ಅಭ್ಯರ್ಥಿಗಳು ನಿಲ್ಲಿಸ್ಕೊಂಡು ನಿಮ್ಮ ಅಭ್ಯರ್ಥಿನ ಸೋಲಿಸಿ ನಮ್ಮ ಮತ ಕೊಡಿ ಅಂತಕ್ಕಂಥ ನಾವು ಕೇಳಲಿಕ್ಕೆ ಆಗ್ತದ? ಇಲ್ಲಿ 6 ಕ್ಷೇತ್ರದಲ್ಲಿ ಟ್ರಯಾಂಗಲ್ ಕಂಟೆಸ್ಟ್ ನಡೀತಾ ಇದೆ. ಇನ್ನು ಉಳಿದ ಕಡೆ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರವಾದ ಸ್ಪರ್ಧೆ ಇರತಕ್ಕಂಥದ್ದು. ಅಲ್ಲಿ ಮುಂದಿನ 2023 ಚುನಾವಣೆ ದೃಷ್ಟಿಯಿಂದ ನಾನೇನು ತೀರ್ಮಾನ ಮಾಡಬೇಕಾಗಿದೆ ನಮ್ಮ ಪಕ್ಷ, ಆ ಒಂದು ತೀರ್ಮಾನಗಳನ್ನು 2 ದಿನದಲ್ಲಿ ಘೋಷಣೆ ಮಾಡ್ತೀನಿ. ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನು ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಮೈಸೂರಿನ ಕೊಡವ ಸಮಾಜದಲ್ಲಿ ಜೆಡಿಎಸ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರ ಜೊತೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಭೆಯನ್ನ ನಡೆಸಿದರು. ಸಮಾವೇಶದಲ್ಲಿ ಶಾಸಕರಾದಂತಹ ಸಾರಾ ಮಹೇಶ್, ಆರ್ ಅಶ್ವಿನ್ ಕುಮಾರ್, ಜೆಡಿಎಸ್ ಅಭ್ಯರ್ಥಿ ಸಿಎನ್ ಮಂಜೇಗೌಡ ಸೇರಿದಂತೆ ಹಿರಿಯ ಮುಖಂಡರು ಭಾಗಿಯಾಗಿದ್ದರು. ಸಮಾವೇಶದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲುವಿನ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ನಡೆಸಲಾಯಿತು. ನನಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅನುಭವ
ಆಯೋಜಿಸಿದ್ದ ಜೆಡಿಎಸ್ ಅಭ್ಯರ್ಥಿಯ ಪರ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮೈಮಲ್ ಮಾಜಿ ಅಧ್ಯಕ್ಷ ಮಾವಿನಹಳ್ಳಿ ಸಿದ್ದೇಗೌಡ ಅವರು ಶಾಸಕ ಜಿಟಿ ದೇವೇಗೌಡರ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ. ಜಿಟಿ ದೇವೇಗೌಡ್ರೆ, ಇದು ನಿಮ್ಮ ಕೊನೆಯ ಕಾಲ. ನಿಮ್ಮ ದುಡ್ಡು, ನಿಮ್ಮ ಧಮಕಿ ರಾಜಕಾರಣ ಇನ್ಮುಂದೆ ನಡೆಯುವುದಿಲ್ಲ. ವಿಧಾನ ಪರಿಷತ್ ಚುನಾವಣೆ ಬಂದಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಸಭೆಯನ್ನ ಕರೆದಿದ್ದೇವೆ. ನಾವು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಹ್ವಾನಿಸಿದ್ರೆ ಹಿಂದಿನಿಂದ ಬಂದು ಬೆದರಿಕೆ ಹಾಕುತ್ತಾರೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಸಭೆಗೆ ಹೋಗಬಾರದು ಅಂತ ಧಮಕಿ ಹಾಕುತ್ತಾರೆ. ಜೆಡಿಎಸ್ ನಂಬಿದವರು ಇದುವರೆಗೂ ಯಾರು ಕೆಟ್ಟಿಲ್ಲ ಅಂತ ಭಾಷಣದುದ್ದಕ್ಕೂ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಹಿಂದೆ ಜಿಟಿಡಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮಾವಿನಹಳ್ಳಿ ಸಿದ್ದೇಗೌಡ ಈಗ ಅವರ ವಿರುದ್ಧವೇ ತಿರುಗಿ ಬಿದ್ದಿರೋದು. ಮುಂದೆ ಇದು ಯಾವ ಹಂತಕ್ಕೆ ಬಂದು ತಲುಪಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ದಿನಗಳಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿಯಲ್ಲಿ ವಿಲೀನ ಆಗಲಿದೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉಪಚುನಾವಣೆ ವೇಳೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಅನ್ನ ಜೆಡಿಎಸ್ ನಾಯಕರು ವ್ಯಾಪಕವಾಗಿ ಟೀಕೆ ಮಾಡಿದ್ರು. ಈಗ ಮೌನವಾಗಿದ್ದಾರೆ. ಇದೀಗ ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿರೋದ್ರ ಉದ್ದೇಶವೇನು ಎಂಬುದನ್ನ ಬಹಿರಂಗ ಮಾಡಬೇಕು. ಮುಂಬರುವಂತಹ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನ ಬಿಜೆಪಿಯಲ್ಲಿ ವಿಲೀನ ಮಾಡಲಿದ್ದಾರೆ. ಇದೇ ಕಾರಣದಿಂದ ನರೇಂದ್ರ ಮೋದಿ ಅವರನ್ನ ದೇವೇಗೌಡರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎಂದರು. ಅವರ ಕಚೇರಿಯಲ್ಲಿ ಭೇಟಿ ಮಾಡಕ್ಕೆ ಹೋದಾಗ ಪಾಪ ನರೇಂದ್ರ ಮೋದಿಯವರು ಪ್ರತಿಯೊಂದು ಸ್ಟೆಪ್ಸ್ಗೂ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಚೇರ್ ಮೇಲೆ ಕೂರಿಸುವಂಥ ಫೋಟೋಗಳು ನಾವು ಮಾಧ್ಯಮಗಳಲ್ಲಿ ನಾಲ್ಕು ಫೋಟೋಗಳು ನಾವು ಕಂಡು
ಪಾಪ ಇಮ್ಮಿಡಿಯೇಟಾಗಿ ಅಲ್ಲಿ ಪ್ರೆಸ್ ಮೀಟು ಕೂಡ ಮಾಡಿ ಅವ್ರೇನು ಹೇಳಿದ್ರು, ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿರೋ ಉದ್ದೇಶ ಹಾಸನ್ಗೆ IIT ಕೇಳಕ್ಕೆ ಹೋಗಿದ್ದೆ ನಾನು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆನ ತರುವಂಥದಕ್ಕೆ ಅವರಿಗೆ ಮನವಿ ಮಾಡ್ಕೊಳಕ್ಕೆ ಹೋಗಿದ್ದೆ. ನಾನು HD ದೇವೇಗೌಡರಿಗೆ ಅವರ ಮಕ್ಕಳಿಗೆ ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ದಯಮಾಡಿ ನಿಮ್ಮ ಪಕ್ಷದ ತತ್ವ ಸಿದ್ಧಾಂತ ನಿಲುವು ಏನು ಅನ್ನುವಂಥದ್ದು ಬಹಿರಂಗಪಡಿಸಿ. ಕಾಂಗ್ರೆಸ್ ಪಕ್ಷ ನೇರವಾಗಿ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ, ಎಲ್ಲಿ ಬೇಕಾದ್ರೂ ಹೇಳ್ತೀವಿ, ನಮ್ಮದು ಜಾತ್ಯತೀತ ಪಕ್ಷ. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಇಟ್ ಲವ್ಸ್ ಆಲ್ ದ ರಿಲಿಜಿಯನ್, ಎವ್ರಿ ಒನ್ ಇನ್ ದಿ ಕಂಟ್ರಿ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡುವಂಥ ಒಂದು ಪಕ್ಷ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ BJPಯವರು ನಾವು ಕೋಮುವಾದಿಗಳು ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ನಾವು ಮುಸ್ಲಿಮ್ಸ್ನ ಹೇಟ್ ಮಾಡ್ತೀವಿ, ದಲಿತರನ್ನ ಹೇಟ್ ಮಾಡ್ತೀವಿ, ಕ್ರಿಶ್ಚಿಯನ್ಸ್ನ ಹೇಟ್ ಮಾಡ್ತೀವಿ ಅಂತ ನೇರವಾಗಿ ಭಾಷಣದಲ್ಲಿ ಹೇಳ್ತಾರೆ ಅವರು. ಅವ್ರನ್ನೂ ಅಪ್ರಿಷಿಯೇಟ್ ಮಾಡ್ತೀನಿ ನಾನು BJPಯವ್ರನ್ನ. ಯಾಕೆಂದ್ರೆ ಅವರು ದೇವ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್, ನಾವು ವಿ ಆರ್ ಕಮ್ಯುನಲ್ ಅಂತ ಕೊಡುವಂಥ ಹೇಳಿಕೆ. JDSನವರು ದಯಮಾಡಿ ನೀವೇನು ಕೋಮುವಾದಿಗಳ ಇಲ್ಲ ಜಾತ್ಯತೀತಗಳು ಏನು ಅನ್ನುವಂಥದ್ದು ದಯಮಾಡಿ ಸ್ಪಷ್ಟಪಡಿಸ್ಬೇಕು ಅನ್ನುವಂಥದ್ದು ನನ್ನ ಆಗ್ರಹ. ಕುಮಾರಸ್ವಾಮಿಯವರೇ ಮೈಸೂರಲ್ಲಿದ್ದರು ಇವತ್ತು, ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ನಿಲುವು ಏನು? ನಿಮ್ಮ ಪಕ್ಷದ ನಿಲುವು ಏನು? ನಿಮ್ಮ ಫ್ಯಾಮಿಲಿ ಟ್ರಸ್ಟ್ನ ನಿಲುವು ಏನು ಅನ್ನುವಂಥದ್ದು ದಯಮಾಡಿ ಹೇಳಬೇಕು. ಹಿಂದೆಯಿಂದನೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿರಂತರವಾಗಿ ಹೇಳ್ತಾ ಇದ್ದಾರೆ, JDS ಇಸ್ ದ B ಟೀಮ್ ಆಫ್ BJP ಅಂತ. ಅದು 100ಕ್ಕೂ 100ರಷ್ಟು ಸತ್ಯ. ಅದರಲ್ಲಿ ಏನಿದೆ ಅದನ್ನು ಪ್ರೂವ್ ಮಾಡ್ಕೊಂಬರ್ತಾವ್ರೆ. ಈಗ ಚುನಾವಣೆ ಈಗ ಬರ್ತಾ ಇದೆಯಲ್ಲ, MLA ಚುನಾವಣೆಗೆ ನಾಟಕಗಳಾಡ್ತಾವ್ರೆ ಇವರು. ಯಡಿಯೂರಪ್ಪನವರು BJPಯವರು ಸೇರ್ಕೊಂಡು, ಯಡಿಯೂರಪ್ಪನವರು ಮಂಡ್ಯಕ್ಕೆ ಬರ್ತಾರೆ, JDS ಬೆಂಬಲ ಬೇಕು ಅಂತ ಅಲ್ಲಿ ಅವರು ಘೋಷಣೆ ಮಾಡ್ತಾರೆ, ಬೆಂಬಲ ಕೇಳಿದ್ದೀವಿ. ಕುಮಾರಸ್ವಾಮಿ ಅವರು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾರೆ, ನಾವು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, 2 ದಿವಸದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಏನು ಅರ್ಥ ಇದು? ನೀವು ನಿಮ್ಮಿಬ್ಬರದು ನಾಟಕ ಒಳಗಡೆ ತಯಾರಿ ಮಾಡ್ಕೊಂಬಂದ ಸ್ಕ್ರಿಪ್ಟ್ನ ಹೊರಗಡೆ ಹೇಳುವಂಥ ಕೆಲಸವನ್ನು ಮಾಡ್ತೀರಿ. ಅಂದರೆ ಇದು ಜನಗಳು ಏನೋ ಮತ್ತೆ ಎಷ್ಟು ದಿವಸ ಅಂತ ಕಿವಿನಲ್ಲಿ ಹೂ ಮೂಡಿಸ್ತೀರಿ ಸ್ವಾಮಿ ಕುಮಾರಸ್ವಾಮಿ ಅವರೇ ಜನಗಳಿಗೆ. ಇದು ನಡೆಯಲ್ಲ. ಇದು ನೀವು B ಟೀಮು ಮುಂದಿನ ದಿನಗಳಲ್ಲಿ ನೀವು JDSನ ತಗೊಂಡೋಗಿ BJPನ ಒಳಗಡೆ ಮರ್ಜ್ ಮಾಡ್ತೀರಿ. ಅದಕ್ಕೆ ಮಾತುಕತೆ ನಡೆದಿರುವಂಥದ್ದು. ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಮೈಸೂರಿನಲ್ಲಿ JDS BJPಯಿಂದ ಬೆಳ್ಳಿ ಕಾಯಿನ್ ಹಂಚುತ್ತಿದ್ದಾರೆ ಅಂತ ಬೆಳ್ಳಿ ಕಾಯಿನ್ ಫೋಟೋ ತೋರಿಸುತ್ತಾ ಆರೋಪಿಸಿದರು. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಚಿತ್ರವುಳ್ಳ ಬೆಳ್ಳಿ ಕಾಯಿನ್ ಅನ್ನ ಮತದಾರರಿಗೆ ನೀಡಲಾಗ್ತಿದೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಈ ಸಂಬಂಧ ನಾವು ಜಿಲ್ಲಾಧಿಕಾರಿಗೂ ದೂರು ನೀಡುತ್ತೇವೆ. ಈ ಬೆಳ್ಳಿ ನಾಣ್ಯವು ಬಿಟ್ಕಾಯಿನ್ ಮಾದರಿಯಂತೆ ಕಾಣುತ್ತದೆ. ಬಿಟ್ಕಾಯಿನ್ಗೂ ಈ ಬೆಳ್ಳಿ ನಾಣ್ಯಕ್ಕೂ ಸಂಬಂಧ ಇರುವ ಅನುಮಾನವಿದೆ ಎಂದರು. ಮೈಸೂರು ಚುನಾವಣೆ ವಿಚಾರದಲ್ಲಿ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ DC ಅವರು ಅದೇನು ಮಾಡ್ತಾವ್ರೋ ಗೊತ್ತಿಲ್ಲ. ನೋಡಿ, ಈಗ ಆಲ್ರೆಡಿ ನನಗೆ ಒಂದು ಮಾಹಿತಿ ಬಂತು, ಬೆಳ್ಳಿ ಕಾಯಿನ ಹಂಚ್ತಾ ಇದ್ದಾರೆ. ಬೆಳ್ಳಿ ಕಾಯಿನ ಹಂಚುವಂಥ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿದೆ ಬೆಳ್ಳಿ ಕಾಯಿ. ಬೆಳ್ಳಿ ಕಾಯಿನ ಹಂಚ್ತಾ ಇದ್ದಾರೆ. ಇದು ನಾವು ಇನ್ನೂ ವರದಿ ಆಗಿಲ್ಲ. ಕಾಂಗ್ರೆಸ್ ಮಾತ್ರ ಅಲ್ಲ, JDS ಮತ್ತು BJPಯವರು ಯಾರೋ ಹಂಚ್ತಾ ಇದ್ದಾರೆ. ಮಂಜುನಾಥ ಸ್ವಾಮಿ ಅವರ ಫೋಟೋ ಮತ್ತೆ ಮೇಲ್ಗಡೆ ಬರೆದಿರುವಂಥದ್ದು ಅಕ್ಷರ. ಈ ಕಾಯಿನ ಪ್ರತಿಯೊಬ್ಬರಿಗೂ ಹಂಚುವಂಥ ಕೆಲಸವನ್ನ ನೆನ್ನೆಯಿಂದ ಮಾಡ್ಕೊಂಡಿದ್ದಾರೆ. ದುಡ್ಡು ಹಂಚುವಂಥ ಕೆಲಸ ಅದನ್ನ ನಾವು ವರದಿಯಾಗಿ ಹೇಳ್ಬೇಕಲ್ಲ ಸರ್, ಸುಮ್ಮನೆ ಹೇಳುವಂಥದ್ದು ಬೇಡ. ಒಟ್ಟಲ್ಲಿ ಡೆಫಿನೆಟ್ ಆಗಿ 100% ಐದರ್ JDS ಆರ್ BJP. ಇದು ಚುನಾವಣೆಯ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇಡೀ ಸಂಪೂರ್ಣ ದೇಶವನ್ನೇ ಹಾಳು ಮಾಡಾಕ್ಬಿಟ್ರು BJPಯವರು. ಇನ್ನು ರಾಜ್ಯದ ಪೊಲೀಸರು ಎಂಜಲು ಕಾಸು ತಿಂತಾರೆ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ನೀಡಿರುವಂತಹ ಹೇಳಿಕೆ ಆಕ್ಷೇಪಾರ್ಹವಾಗಿದೆ. ಈ ಮೂಲಕ ಪೊಲೀಸರ ಸ್ಥೈರ್ಯ ಕುಸಿಯುವಂತೆ ಮಾಡಲಾಗಿದೆ. ಅಲ್ಲದೆ ಭ್ರಷ್ಟಾಚಾರ ನಡೀತಾ ಇರುವುದನ್ನ ಒಪ್ಪಿಕೊಂಡಂತಾಗಿದೆ. ಪೊಲೀಸರ ಬಗ್ಗೆ ಹಗುರವಾಗಿ ಮಾತನಾಡಿರೋದು ನಾಚಿಕೆಗೇಡಿನ ಸಂಗತಿ ಅಂತ ಕಿಡಿಕಾರಿದ್ರು. ಈ ಪೊಲೀಸ್ನವ್ರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೇ ಇವರು BJPಯವರು. ಪೊಲೀಸ್ ವ್ಯವಸ್ಥೆನ ಮಿಸ್ಯೂಸ್ ಮಾಡ್ಕೊಂಡಿದ್ದೇ ಇವರು. ತಿರ್ಗಾ ಅವ್ರನ್ನ ನಾಯಿಗೆ ಹೋಲಿಸಿ ಮಾತಾಡ್ತಾ ಇದ್ದಾರಲ್ಲ, ನಾವು ಇದನ್ನು ಖಂಡಿಸ್ತೀವಿ. ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ. ಕೂಡಲೇ ಬಸವರಾಜ ಬೊಮ್ಮಾಯಿಗೆ ಮತ್ತು BJP ಹೈಕಮಾಂಡ್ಗೆ ಏನಾದರೂ ಕಿಂಚತ್ತು ಮಾನ ಮರ್ಯಾದೆ ಇದ್ದರೆ ಇಂಥ ಮಂತ್ರಿಗಳನ್ನ ಕಿತ್ತು ಬಿಸಾಕಬೇಕು. RSS ಮೂಲಕ RSS ಇಂದ ಬಂದಂಥ ಒಬ್ಬ ವ್ಯಕ್ತಿ
ಪೊಲೀಸ್ ಇಲಾಖೆಯ ಮಂತ್ರಿಯಾಗಿ ಪೊಲೀಸ್ನವ್ರನ್ನೇ ಅವರ ಸ್ವಯಂ ಇಲಾಖೆಯ ಸಿಬ್ಬಂದಿಗಳನ್ನು ನಾಯಿಗೆ ಹೋಲಿಸಿ, ಎಂಜಿಲ ನಾಯಿಗೆ ಹೋಲಿಸಿ ಮಾತಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮೊದಲು ಈ ಅರಗ ಜ್ಞಾನೇಂದ್ರನೇ ಒಬ್ಬ ಹುಚ್ಚು ನಾಯಿ. ಐ ಆಮ್ ಡೈರೆಕ್ಟ್ಲಿ ಟೆಲ್ಲಿಂಗ್. ಮೈಸೂರು ರೇಪ್ ಕೇಸಲ್ಲಿ ಅವ್ರು ನಡ್ಕೊಂಡ ರೀತಿ ಬಂದು ಅದೆಲ್ಲೋ ಬಂದೂಕು ಆರಿಸ್ತಾ ಇದ್ರು. ಪೊಲೀಸ್ ವ್ಯವಸ್ಥೆನ, ಪೊಲೀಸ್ ಇದನ್ನು ಸಿಸ್ಟಮ್ನ ನೀವು ಈ ರೀತಿ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾವಾಗಾದರೂ ಎಲ್ಲಾದರೂ ದೇಶದಲ್ಲಿ ಯಾವ ಮಂತ್ರಿಗಳಾದರೂ ಪೊಲೀಸ್ ವ್ಯವಸ್ಥೆನ, ಫೋರ್ಸ್ ಸಿಸ್ಟಮ್ನ ಎಂಜಿಲ ನಾಯಿಗೆ ಹೋಲಿಸಿರುವಂಥದ್ದು ಎಲ್ಲಾದರೂ ನೋಡಿದ್ದೀರಾ ನೀವು? ಎಂಜಿಲ ನಾಯಿ ಅಂತ ಹೇಳಿದ್ದಾರೆ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕ ನಿರಂಜನ್ ಕುಮಾರ್ ಅವರು ವಿಧಾನ ಪರಿಷತ್ ಚುನಾವಣಾ ಪ್ರಚಾರವನ್ನ ನಡೆಸಿದರು. ಹರವೆ ಹೋಬಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಮ್ಮ ಪಕ್ಷದ ಮುಖಂಡರು ಹಾಗೂ ಬೆಂಬಲಿಗರೊಂದಿಗೆ ಹರವೆ, ಮಲೆಯೂರು, ಸಾಗಡೆ, ಮುಕ್ಕಡಹಳ್ಳಿ, ಕಲ್ಪುರ ಸೇರಿದಂತೆ ಗುಂಡ್ಲುಪೇಟೆ ವಿಧಾನಸಭಾ ವ್ಯಾಪ್ತಿಯ 40 ಗ್ರಾಮ ಪಂಚಾಯಿತಿಗಳಲ್ಲಿ ಅಭ್ಯರ್ಥಿ ರಘು ಕೌಟಿಲ್ಯ ಪರ ಪ್ರಚಾರವನ್ನ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ ನಿರಂಜನ್ ಕುಮಾರ್ ಅವರು, ಕಳೆದ ಬಾರಿ ಕೌಟಿಲ್ಯ ಅವರು ಇನ್ವ್ಯಾಲಿಡ್ ಮತಗಳಿಂದ ಬಹಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು. ಈ ಬಾರಿ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಮುಖಾಂತರ ನಮ್ಮ ಅಭ್ಯರ್ಥಿಯನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ, ಈಗಡೆ ಬೋರ್ಡ್ ಇಟ್ಟಿದೆ, ಆ ಬೋರ್ಡ್ ಅಲ್ಲಿ ಬರೆಯುತ್ತಿದೆ ಮತ್ತು ಅಭ್ಯರ್ಥಿಯ ಫೋಟೋ ಇದೆ. ಆ ಅಭ್ಯರ್ಥಿಯ ಫೋಟೋ ನೀವೆಲ್ಲ ಗಮನಿಸಬಹುದು. ಈ ತರದ್ದು ಒಂದು ಪೆನ್ ಅನ್ನು ಬರೆಯೋದಾಗ್ಲಿಲ್ಲ. ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಇದ್ದಾರೆ ಅಂದ್ಬಿಟ್ಟು ಯಾರೋ ಮಾರ್ಕ್ ಹಾಕಿದ್ರು ಅದು ತಪ್ಪಾಗುತ್ತೆ. ಇಲ್ಲಿ 1 ಅಂತ ಬರೆದು ಇನ್ನೊಬ್ಬನಿಗೋಸ್ಕರ ಯಾವುದೋ ಕಾರಣಕ್ಕೆ ಇಲ್ಲೂ ಅಂತ ಬರೆದ್ರೆ ಆ ವೋಟ್ ಇನ್ವ್ಯಾಲಿಡ್ ಆಗುತ್ತೆ. ನಾವು ಮಾಡಬೇಕಾಗಿರೋದು ಒಂದೇ ವೋಟು ರಘು ಕೌಟಿಲ್ಯ ಅವ್ರ ಮುಂದೆ ಇರತಕ್ಕಂಥ ಖಾಲಿ ಜಾಗದಲ್ಲಿ 1 ಅಂತ ಮಾತ್ರ ಬರೀಬೇಕು. ಅಂಗವಾಗಿ ಗುಂಡ್ಲುಪೇಟೆ ವಿಧಾನಸಭಾ ವ್ಯಾಪ್ತಿಯ 40 ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಸದಸ್ಯರುಗಳನ್ನ ಭೇಟಿ ಮಾಡಿ ಅಲ್ಲಿ ನಮ್ಮ ಕೌಟಿಲ್ಯ ರಘು ಅವರಿಗೆ ನಾವು ಮತವನ್ನು ಕೇಳುವಂಥದ್ದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಹೋದ ಬಾರಿ ಕೌಟಿಲ್ಯ ರಘು ಅವರು ಬಹಳ ಕಡಿಮೆ ಅಂತ ಹಾಗಾಗಿ ಅದು ಯಾಕಾಯ್ತು ಅಂತಂದ್ರೆ ಇನ್ವ್ಯಾಲಿಡ್ ಜಾಸ್ತಿ ಆಗಿತ್ತು. ಹೋದ ಒಂದು ಚುನಾವಣೆ ಸಂದರ್ಭದಲ್ಲಿ ಜಾಸ್ತಿ ಆಗಿತ್ತು. ಈ ಸರಿ ನಮ್ಮ ಪ್ರಯತ್ನ ಏನು ಅಂತಂದ್ರೆ ಇನ್ವ್ಯಾಲಿಡ್ ಆಗಬಾರ್ದು. ನಮ್ಮ ವೋಟ್ಗಳು ಏನಿದೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸದಸ್ಯರುಗಳೇನಿದ್ದಾರೆ, ಬೆಂಬಲಿತ ಸದಸ್ಯರುಗಳೇನಿದ್ದಾರೆ, ಅವ್ರುಗಳು ಯಾವುದೇ ಕಾರಣಕ್ಕೂ ಇನ್ವ್ಯಾಲಿಡ್ ಮಾಡದೆ ಅದನ್ನು ಸರಿಯಾದ ರೀತಿಯಲ್ಲಿ ವೋಟ್ ಹಾಕಬೇಕು ಅನ್ನೋದು ಒಂದು ವಿಚಾರವನ್ನ ಇಟ್ಕೊಂಡು ಅವರಿಗೆ ಒಂದು ತರಬೇತಿಯನ್ನು ಕೊಡುವಂಥದ್ದು, ಮಾಹಿತಿಯನ್ನು ಕೊಡುವಂಥದ್ದು ಮಾಡಬೇಕು ಅಂತೇಳಿ ಹೊಂಟಿರುವಂಥದ್ದು. ಜೊತೆಗೆ ಮೊದಲನೇ ಪ್ರಾಶಸ್ತ್ಯ ಜೊತೆಗೆ ಬೇರೆ ಪ್ರಾಶಸ್ತ್ಯ ಮತಗಳನ್ನ ಹಾಕಬಾರ್ದು, ಒಂದೇ ವೋಟನ್ನು ಹಾಕಬೇಕು ಅನ್ನೋದು ನಾವು ಅವರ ಹತ್ರ ನಿವೇದನೆ ಮಾಡಿಕೊಂಡು ನಮ್ಮ ಸದಸ್ಯರುಗಳ ಸಂಖ್ಯೆ ಏನಿದೆ ಅದನ್ನ ನಾವು ಕೌಟಿಲ್ಯ ರಘು ಅವರಿಗೆ ಕೊಡಬೇಕು ಅನ್ನೋದು ನಮ್ಮ ಗುರಿ ಇರುವಂಥದ್ದು. ಹಾಗಾಗಿ 40 ಗ್ರಾಮ ಪಂಚಾಯತಿಯ ಸದಸ್ಯರುಗಳನ್ನ ನಾವು ಭೇಟಿ ಮಾಡುವಂಥದ್ದನ್ನು ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ನಾಯಕರುಗಳು ಬಂದು ಚಾಮರಾಜನಗರದಲ್ಲೂ ಸಭೆ ಮಾಡಿದ್ದಾರೆ. ಅಲ್ಲಿ 5 ಜನ ಮಂತ್ರಿಗಳು ಬಂದಿದ್ದರು. ಗುಂಡ್ಲುಪೇಟೆ ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸೋಮಶೇಖರ್ ಅವರು, ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ವಿಜೇಂದ್ರರವರು ಅವ್ರು ಬಂದು ಈಗಾಗಲೇ ಸಭೆಗಳನ್ನ ಮಾಡಿದ್ದಾರೆ. ಈಗ ನಾಳೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಸಹ ಬಂದು ಮೂರನೇ ಅಲೆಯನ್ನ ತಡೆಯಲು ಹಲವಾರು ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆಎಚ್ ಪ್ರಸಾದ್ ಹೇಳಿದ್ದಾರೆ. ಈ ಕುರಿತು ಸಿರಿ ಟಿವಿ ಜೊತೆ ಮಾತನಾಡಿದ ಅವರು, ಎಚ್ಡಿಕೋಟೆ ತಾಲೂಕಿನ ಬಾವಲಿ ಗಡಿಯಲ್ಲಿ ತೀವ್ರ ತಪಾಸಣೆಯನ್ನ ನಡೆಸಲಾಗುತ್ತಿದ್ದು, ಕೇರಳದಿಂದ ಬರುವ ಪ್ರಯಾಣಿಕರಿಗೆ ಆರ್ಟಿಪಿಸಿಆರ್ ವರದಿ ಕಡ್ಡಾಯ ಮಾಡಲಾಗಿದೆ. ನೆಗೆಟಿವ್ ವರದಿ ಇದ್ದರಷ್ಟೇ ರಾಜ್ಯಕ್ಕೆ ಪ್ರವೇಶ ಕಲ್ಪಿಸಲಾಗುತ್ತಿದ್ದು, ವರದಿ ಇಲ್ಲದಿದ್ದರೆ ಮತ್ತೆ ವಾಪಸ್ ಕಳಿಸಲಾಗುತ್ತಿದೆ. ಇನ್ನು ನಕಲಿ ಆರ್ಟಿಪಿಸಿಆರ್ ವರದಿ ಬಗ್ಗೆಯೂ ಕ್ರಮ ಕೈಗೊಂಡಿದ್ದು, ಸಿಬ್ಬಂದಿಗೆ ತರಬೇತಿ ನೀಡಿದ್ದೇವೆ ಎಂದರು. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಪ್ರಮಾಣವನ್ನ 3,000ರಿಂದ 5,000ಕ್ಕೆ ಏರಿಕೆ ಮಾಡಲಾಗಿದೆ. ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಹೆಚ್ಚು ಕೊರೋನಾ ಟೆಸ್ಟ್ ಮಾಡಲಾಗುತ್ತಿದೆ. ಯಾರಾದರೂ ಹೊರಗಡೆಯಿಂದ ಬಂದ್ರೆ ಆ ಬಗ್ಗೆ ತಕ್ಷಣ ಮಾಹಿತಿಯನ್ನ ನೀಡಬೇಕು. ಯಾರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಇನ್ನು ಮೈಸೂರು ಜಿಲ್ಲೆಯಲ್ಲಿ 93% 1ನೇ ಡೋಸ್ ಆಗಿದ್ದು, 67% 2ನೇ ಡೋಸ್ ಆಗಿದೆ. ಮೊದಲ ಡೋಸ್ ಪಡೆದವರು 2ನೇ ಡೋಸ್ ಅನ್ನ ಕಡ್ಡಾಯವಾಗಿ ಪಡೆಯಬೇಕು. ವ್ಯಾಕ್ಸಿನೇಷನ್ ಪಡೆದರಷ್ಟೇ ಕೊರೋನಾ ತಡೆಯಲು ಸಾಧ್ಯ ಎಂದರು. ಈ ಕೊರೋನಾ ವೈರಸ್
ವ್ಯಾಪಿಸುವ ಬಗ್ಗೆ, ಹರಡುವ ಬಗ್ಗೆ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಈ ಒಮಿಕ್ರಾನ್ ಅನ್ನೋ ಒಂದು ಹೊಸ ಪ್ರಭೇದ ಬೆಂಗಳೂರಿನಲ್ಲಿ ಗುರುತಿಸಲ್ಪಟ್ಟಿರೋ ಬಗ್ಗೆ ನಾವು ಕೂಡ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ನಿಮಗೆಲ್ಲ ತಿಳಿದ ಹಾಗೆ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಕೇರಳದ ಗಡಿ ಭಾಗ, ಅಲ್ಲಿ ನಾವು RT-PCR ಕಡ್ಡಾಯವಾಗಿ ಗುರುತಿಸಿ ಅಲ್ಲಿ ಬರುವಂಥ ಜನಗಳಿಗೆ ಬೇರೆ ಫೀವರ್ ಇರ್ಬೋದು, ಬೇದಿ, ವಾಂತಿ ಆ ಥರದ್ದು ಕೂಡ ನಾವು ಸರ್ವೆಲೆನ್ಸನ್ನು ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ ಕೆಲವು ನೆಗೆಟಿವ್ ವರದಿಗಳನ್ನ, ಒಂದು ಡೂಪ್ಲಿಕೇಟ್ ವರದಿಗಳನ್ನ ನೀಡ್ತಾಯಿದ್ದೀವಿ. ಈ ಬಗ್ಗೆ ನಾವು ಎಚ್ಚರ ವಹಿಸಿ ಅಲ್ಲಿ ಸ್ಕ್ಯಾನರ್ ಮೂಲಕ ಆ QR ಕೋಡನ್ನು ನಾವು ಒಂದು ಗುರುತಿಸಿ ಒರಿಜಿನಲ್ ಏನು ಮತ್ತು ಡೂಪ್ಲಿಕೇಟ್ ಯಾವುದೋ ಒಂದು ಚೆಕ್ ಮಾಡಿ ಹಲವಾರುಗಳನ್ನು ವಾಪಸ್ ಕಳಿಸಿದ್ವಿ. ಮತ್ತು ಒಂದು ಈ ಥರ ಡೂಪ್ಲಿಕೇಟ್ ಮಾಡಿರೋದ್ರ ಬಗ್ಗೆ ಒಂದು ಪೊಲೀಸಲ್ಲಿ ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ವಿ. ಸೊ ಹೀಗಾಗಿ ಆ ಕಡೆಯಿಂದ ಬರುವಂಥ ಜನಗಳಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವು ಅನುಸರಿಸಿದ್ವಿ. ಸರಾಸರಿ ಅಲ್ಲಿ ಒಂದು 100ರಿಂದ 150 ಜನ, ಒಂದು 200 ವಾಹನಗಳು ನಮ್ಮ ಗಡಿ ಭಾಗದಲ್ಲಿ ಎಂಟರ್ ಆಗ್ತವೆ. ಸೊ ಅವ್ರನ್ನ ಕಟ್ಟೆಚ್ಚರ ವಹಿಸ್ತೀವಿ. ಮತ್ತು ನಾವು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರುವಂಥ ಒಂದು ಏನು ಸರ್ವೆಲೆನ್ಸ್ ಆ್ಯಕ್ಟಿವಿಟಿ ಕೊರೋನಾ ಬಗ್ಗೆ ಟೆಸ್ಟಿಂಗ್ ಇರ್ಬೋದು, ಟೆಸ್ಟಿಂಗಿಂದ 3,000ರಿಂದ 5,000 ಮಾಡ್ತಾಯಿದ್ದೀವಿ. ಮಾಲ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಶಾಲೆಗಳಲ್ಲಿ ಮತ್ತು ಜನ ಸಂದಣಿ ಇರುವಂಥ ಪ್ರದೇಶಗಳಲ್ಲಿ ಟೆಸ್ಟಿಂಗನ್ನು ಮಾಡ್ತಾಯಿದ್ದೀವಿ. ಮತ್ತು ಯಾವುದಾದ್ರು ಹೊಸದಾಗಿ ಪ್ರಕರಣಗಳು ವರದಿ ಆದರೆ, ಯಾವುದಾದ್ರು ಕ್ಲಸ್ಟರ್ಗಳು ವರದಿ ಆದರೆ ಅದನ್ನು ಕೂಡಲೇ ಜೀನೋಮ್ ಸೀಕ್ವೆನ್ಸಿಂಗ್ ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಸೊ ಜನಗಳಿಗೆ ನಾವು ಹೇಳಿದಿಷ್ಟೇ, ಹೊರಗಡೆಯಿಂದ ಯಾರಾದರೂ ಬಂದಿದ್ದರೆ, ಅಕ್ಕಪಕ್ಕದಲ್ಲಿ ಯಾವುದೋ ಹೊರದೇಶದಿಂದ ಬಂದವರಿದ್ದರೆ, ಅಂಥವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕದ ಮನೇಲಿ ಬಂದರೆ ಕೂಡಲೇ ಅವ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ನಾನು ಕೇಳ್ತೀನಿ. ಮೈಸೂರು ಜನಗಳಿಗೆ ಈ ಸದ್ಯದಲ್ಲಿ ಪರಿಸ್ಥಿತಿಯಲ್ಲಿ ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಏನು ಈಗ ನಾವು ಕೊರೋನಾವನ್ನು ಏನು ಕಳೆದ ಬಾರಿ ನಾವು ಏನು ಸಿದ್ಧತೆಗಳು ಮಾಡ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಿನ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೂ ಟೆಸ್ಟಿಂಗ್ ಕೂಡ ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ಆತಂಕ ಜನಗಳಲ್ಲಿ ಬೇಡ ಅನ್ನೋ ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈಸೂರು ನಗರದಲ್ಲಿ ನಾವು 24,38,000 ಗುರಿಯನ್ನು ಇಟ್ಕೊಂಡು ಲಸಿಕೆಯನ್ನು ಅಭಿಯಾನವನ್ನು ಶುರು ಮಾಡಿದ್ವಿ. ಈಗ ಮೊದಲನೇ ಡೋಸು ನಾವು ಈಗ 23 ಲಕ್ಷ ಮಾಡಿದ್ವಿ. 24,08,000, 80,000, ಆಲ್ಮೋಸ್ಟ್ 23 ಲಕ್ಷ ಮಾಡಿದ್ವಿ. ಅಂದರೆ 93% ಮೊದಲನೇ ಡೋಸ್ ಲಸಿಕೆಯನ್ನು ಮಾಡಿದ್ದೀವಿ. ಎರಡನೇ ಡೋಸ್ ಲಸಿಕೆಯನ್ನು ನಾವು ಸುಮಾರು 16 ಲಕ್ಷ ಚಿಲ್ಲರೆ 17 ಲಕ್ಷ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ಅದು ಕೂಡ 67% ಬರುತ್ತೆ. ಎರಡನೇ ಡೋಸ್ ಲಸಿಕೆ ಪಡೆಯೋದ್ರಲ್ಲಿ ಜನಗಳು ಅಷ್ಟು ಆಸಕ್ತಿಯನ್ನು ತೋರಿಸ್ತಿಲ್ಲ. ಈಗಾಗಲೇ 84 ದಿನ ಕಳೆದಿರುವಂಥವರ ಸಂಖ್ಯೆ ಸುಮಾರು 1,90,000 ಇದೆ ಇವತ್ತಿಗೆ. ಸೊ ಅವರು ಬೇಗ ಬಂದು ಲಸಿಕೆಯನ್ನು ಪಡ್ಕೋಬೇಕು. ಮತ್ತು ಉಳಿಕೆ 2 ಡೋಸ್ ಯಾರಿಗೆ ಮುಂದಿನ ದಿನಗಳಲ್ಲಿ 84 ದಿನಗಳಾಗ್ತದೋ ಅಂಥವ್ರು ಕೂಡಲೇ ಬಂದು ಲಸಿಕೆಯನ್ನು ಪಡ್ಕೋಬೇಕು. ಎರಡನೇ ಡೋಸ್ ಲಸಿಕೆಯನ್ನು ಪಡ್ಕೊಂಡ್ರೆ ನಿಮಗೆ ಅತ್ಯಂತ ಈ ಕೋವಿಡನ್ನು ಎದುರಿಸುವಂಥ ಒಂದು ಶಕ್ತಿ ಸಿಗುತ್ತೆ. ಸೊ ಹಾಗಾಗಿ ನೀವು ಕೊರೋನಾವನ್ನು ನಿಯಂತ್ರಣ ಮಾಡ್ಬೋದು. ಅದು ಕೂಡ ನಿಮ್ಮ ಕೈಯಲ್ಲಿದೆ ಅಂತ ನಾನು ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೂಸ್ಟರ್ ಬಗ್ಗೆ ಸರ್ಕಾರದಲ್ಲಿ ಚಿಂತನೆ ನಡೀತಾ ಇದೆ. ಆರೋಗ್ಯ ಕಾರ್ಯಕರ್ತರು ಮತ್ತು ಮುಂಚೂಣಿ ವರ್ಕರ್ಸ್ಗೆ ಕೊಡಬೇಕು ಅಂತ. ಇದ್ರ ಬಗ್ಗೆ ಇನ್ನೂ ಯಾವುದೋ ಮಾಹಿತಿ ಇನ್ನೂ ನಮಗೆ ದೃಢಪಟ್ಟಿಲ್ಲ. ಈಗಾಗಲೇ ಕೊರೋನಾ 2 ಡೋಸ್ ತಗೊಂಡಿರೋರು ಕೂಡ ಕೊರೋನಾದ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾರೆ. ಅದು ಕೆಲವು ವರದಿಗಳಾಗಿದ್ದಾವೆ. ಆದರೆ ಅವರಿಗೆ ಆ ಥರ ಒಂದು ಲೀತಲ್ ಅಂದರೆ ಆ ಥರ ಏನು ಗುರುತರವಾದ ಲಕ್ಷಣಗಳು ಮತ್ತು ತೀವ್ರತರವಾದ ಕಾಯಿಲೆ ಕಂಡು ಬಂದಿಲ್ಲ. ಲಕ್ಷಣ ಕಂಡು ಬಂದರೂ ಕೂಡ ಕೆಲವು ಕೂಡ ವಾಸಿಯಾಗಿದೆ. ತೀವ್ರತರವಾದ ಕಾಯಿಲೆ ಅಂದರೆ ಇಂಟೆನ್ಸಿಟಿ ಆಫ್ ದ ಡಿಸೀಸ್ ಮತ್ತು ಮಾರ್ಟಾಲಿಟಿ ಅಂದರೆ ಸಾವು ಅನ್ನೋದು ಈ 2 ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡವ್ರಲ್ಲಿ ಕಂಡು ಬಂದಿದೆ. ಅವು ಜನಗಳು ಎಚ್ಚೆತ್ಕೋಬೇಕು, ನೋಡ್ಕೋಬೇಕು. ನೀವು ಗೊತ್ತಿರೋಂಗೆ ಈಗ ಬೇರೆ ದೇಶಗಳಲ್ಲಿ ನೋಡ್ಕೊಂಡಂಗೆ ವ್ಯಾಕ್ಸಿನೇಷನ್ನ ನಾವು 100% ಮಾಡಿಕೊಂಡ್ರೆ ಉಪಯುಕ್ತ ಅನ್ನೋದು ತಾವು ತಿಳ್ಕೊಂಡು. ಒಮಿಕ್ರಾನ್ ಆತಂಕದ ಹಿನ್ನೆಲೆಯಲ್ಲಿ ಇಂದು ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಅವರು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೊರೋನಾ ತಡೆಗಟ್ಟಲು ಯಾವ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಪೋಷಕರ ಸಭೆ ನಡೆಸಬೇಕು. ಪೋಷಕರು ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಸೂಚನೆ ನೀಡಬೇಕು. ವ್ಯಾಕ್ಸಿನ್ ಹಾಕಿಸಿಕೊಳ್ಳದ ಪೋಷಕರ ಮಕ್ಕಳು ಆನ್ಲೈನ್ ಕ್ಲಾಸ್ಗೆ ಹಾಜರಾಗಬಹುದು. ವ್ಯಾಕ್ಸಿನ್ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಬೇಕು. ಮಾಲ್, ಥಿಯೇಟರ್ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದರು.
ರೂಪಾಂತರಿ ಒಮಿಕ್ರಾನ್ ಭೀತಿಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮಾಸ್ಕ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ. ಮೈಸೂರಿನಲ್ಲಿ ಮಾಸ್ಕ್ ಧರಿಸದೆ ಓಡಾಡಿದ್ರೆ ದಂಡ ಬೀಳಲಿದ್ದು ಮಹಾನಗರ ಪಾಲಿಕೆ ತಂಡ ಇಂದಿನಿಂದ ಕಟ್ಟುನಿಟ್ಟಿನ ಕಾರ್ಯಾಚರಣೆಗೆ ಇಳಿದಿದೆ. ಮಾಸ್ಕ್ ಧರಿಸದೇ ಇದ್ರೆ ಸ್ಥಳದಲ್ಲೇ 250 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತಿದ್ದು, ಗ್ರಾಮೀಣ ಭಾಗದಲ್ಲೂ ಕಾರ್ಯಾಚರಣೆಯನ್ನ ನಡೆಸಲಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಮಾಸ್ಕ್ ಧರಿಸದವರಿಗೆ 100 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತಿದೆ. ಒಮಿಕ್ರಾನ್ ತಡೆಗೆ ಮಾಸ್ಕ್ ಧಾರಣೆಯು ಅತಿ ಅವಶ್ಯಕ. ಮಾಸ್ಕ್ ಧರಿಸದೆ ಬೇಜವಾಬ್ದಾರಿತನದಿಂದ ವರ್ತಿಸಿದ್ರೆ ದಂಡ ಬೀಳಲಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಬಿಎಂಎಚ್ಪಿ ವಸತಿ ಶಾಲೆಯ 8 ವರ್ಷದ ಬಾಲಕಿಗೆ ಕೋವಿಡ್ ಪಾಸಿಟಿವ್ ದೃಢಗೊಂಡಿದ್ದು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದ್ದು 29 ಮಂದಿ ವಿದ್ಯಾರ್ಥಿಗಳಿಗೆ ಗಂಟಲು ದ್ರವ ಪರೀಕ್ಷೆಯನ್ನು ನಡೆಸಲಾಗಿದೆ. ಶಾಲೆಗೆ ಸ್ಯಾನಿಟೈಸ್ ಮಾಡಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯುವಕರು ಅನುಮತಿ ಇಲ್ಲದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲು ಮುಂದಾದ ಘಟನೆ ಮೈಸೂರಿನ ಪಡುವಾರಳ್ಳಿಯ ಮಾತೃಮಂಡಳಿ ವೃತ್ತದಲ್ಲಿ ನಡೆದಿದೆ. ಪ್ರತಿಮೆ ಸ್ಥಾಪನೆ ಮಾಡದಂತೆ ಯುವಕರನ್ನ ಪೊಲೀಸರು ತಡೆದಿದ್ದಲ್ಲದೆ ಮಹಾನಗರ ಪಾಲಿಕೆ ಸಿಬ್ಬಂದಿ ಪ್ರತಿಮೆಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಮೆ ವಶಕ್ಕೆ ಪಡೆದಿದ್ದನ್ನ ಖಂಡಿಸಿ ಪಡುವಾರಳ್ಳಿಯ ನಿವಾಸಿ ಸತೀಶ್ ಎಂಬಾತ ಕತ್ತು ಕುಯ್ದುಕೊಂಡಿದ್ದಾನೆ. ಇನ್ನು ಗಂಭೀರ ಗಾಯಗೊಂಡ ಯುವಕ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಅಂಬೇಡ್ಕರ್ ಪ್ರತಿಮೆ ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಮಾತೃಮಂಡಳಿ ವೃತ್ತದ ಬಳಿ ಪಡುವಾರಳ್ಳಿ ನಿವಾಸಿಗಳು ಹಾಗೂ ದಲಿತ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಮಾತೃಮಂಡಳಿ ವೃತ್ತ ಬಂದ್ ಮಾಡಿ ಪ್ರತಿಭಟಿಸಿದಂತಹ ನಿವಾಸಿಗಳು ಮೈಸೂರು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಸ್ಥಳಕ್ಕೆ ಶಾಸಕ ಎಲ್ ನಾಗೇಂದ್ರ, ಮಹಾನಗರ ಪಾಲಿಕೆ ಆಯುಕ್ತ ಲಕ್ಷ್ಮೀಕಾಂತ ರೆಡ್ಡಿ, ಡಿಸಿಪಿ ಪ್ರದೀಪ್ ಕುಂಟಿ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿದ್ರು. ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸ್ವಲ್ಪ ಕೂತ್ಕೊಂಡು ತೀರ್ಮಾನ ಮಾಡೋ ತನಕ ಇರಿ. ಬೀದಿ ಕೂತ್ಕೊಂಡು ತೀರ್ಮಾನ ಮಾಡೋದು ಇದೇ ನಾವು ಗೆಟ್ಟಾಗೋದು. ಸಮುದಾಯ ಭವನ ಎಲ್ಲಿ ಕೂತ್ಕೊಳ್ಳೋಣ, ತೀರ್ಮಾನ ಮಾಡೋಣ, ಆಮೇಲೆ ನಿರ್ಧಾರ ಮಾಡೋಣ. ಎಲ್ಲಿ ಹಾಕ್ಬೇಕು ನಿರ್ಧಾರ ಮಾಡೋಣ. ನಮ್ಗೆ ಏನ್ ನ್ಯೂನತೆ ಅದನ್ನು ಸರಿಪಡಿಸ್ಕೊಳ್ಳೋಣ. ಎಲ್ಲವೂ ಸರಿಯಾಗಿ ಬರ್ಬೇಡಿ. ನೋಡಿ ಸರ್, ನೀವು ಬಂದಿದ್ದೀರಿ, ಕೇಳಪ್ಪ, ನೀವು ಬಂದಿದ್ದೀರಿ, ಎಲ್ಲರೂ ಕೂಡ ಧನ್ಯವಾದ ಹೇಳಿ ಎಲ್ಲರೂ ಸೇರಿದ್ದಕ್ಕೆ ನ್ಯಾಯ ಸಿಗ್ತಿರೋದು. ಒಂದು ತಾರ್ಕಿಕ ಹಂತಕ್ಕೆ ಬರ್ತದೆ. ಏನು ಸುಲಭ ಬುಕ್ಕಂತ ಮಕ್ಕಳು ನಾವು ನಿಮ್ಗೆ ಎಷ್ಟು ಹಾಕ್ಬೋದು ಸಾಧ್ಯ. ನಮ್ಮ ಪ್ರಾಕ್ಟಿಕಲ್ ನಮ್ಮ ಥಿಯರಿಯವನ್ನೆಲ್ಲ ತೀರ್ಮಾನ ಮಾಡಿದ್ರೆ ಬೀದಿಲೆಲ್ಲ ಅದಿರಲ್ಲ. ನಮಗೆ ಆದಂಥ ಜಾಗ ಇದೆ, ಕೂತ್ಕೊಳ್ಳೋಣ. ಬಿಜೆಪಿ ಸರ್ಕಾರಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ನಾವು ಅವರು ತೆಗೆದುಕೊಂಡ ನಿರ್ಧಾರ ಇವತ್ತು ಪಡುವಾರಳ್ಳಿ ಸರ್ಕಲಲ್ಲಿದ್ದಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಏಕಾಏಕಿ ತೆರವು ಮಾಡಿರುವಂಥದ್ದಕ್ಕೆ ನಾವು ಖಂಡಿಸ್ತೀವಿ. ಇದು ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಜನಗಳು ತಿಳ್ಕೊಬೇಕು. ಬಿಜೆಪಿ ಸರ್ಕಾರ, ಬಿಜೆಪಿ ಅಧಿಕಾರಿಗಳ ವರ್ಗ ಏನಿದೆ, ಅವರು ದಲಿತ ವಿರೋಧಿ, ಅಂಬೇಡ್ಕರ್ ಅವರ ವಿರೋಧಿ, ಮಹಿಳೆಯರ ವಿರೋಧಿ,
ದೇವಸ್ಥಾನಗಳ ವಿರೋಧಿ ಅನ್ನುವಂಥದ್ದು ಭಾಳ ಸಂವಿಧಾನದ ವಿರೋಧಿ, ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು. ಅಂಬೇಡ್ಕರ್ ಸ್ಟ್ಯಾಚ್ಯೂ ಸರ್ಕಲಲ್ಲಿ ಕಳೆದ 12 ವರ್ಷದಿಂದ ಇದ್ದಂಥ ಸ್ಟ್ಯಾಚ್ಯೂನ ಏಕಾಏಕಿ ನೋಟಿಸು ಕೊಡದೇನೆ, ಪಡವರಹಳ್ಳಿ ಮುಖಂಡಗಳಿಗೆ ನೋಟಿಸ್ ಕೊಡದೇನೆ ತೆರವು ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಕಾರ್ಪೊರೇಷನ್ ಕಮಿಷನರು ಈ ಓಸ್ ಆನ್ಸರ್. ನಾವು ನಾಳೆ ಮುಂದಿನ ದಿನಗಳಿಂದ ನಮ್ಮ CLP ನಾಯಕನ ಮತ್ತು KPC ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿ ಇದ್ರ ವಿಚಾರವಾಗಿ ನಾವು ಏನು ಮಾಡಬೇಕು ಅನ್ನುವಂಥ ತೀರ್ಮಾನ ತಗೋತೀವಿ. ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್. ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ನೀವು ಬೇಕು ಅಂತ ಒಂದು ಟ್ರಯಲ್ಗೋಸ್ಕರ ಬಿಡ್ತಾ ಇದ್ದೀರಾ. ಅಂಬೇಡ್ಕರ್ ಸ್ಟ್ಯಾಚ್ಯೂನ ರಿಮೂವ್ ಮಾಡುವಂಥದ್ದು ಅಂದರೆ ಏನು ಅರ್ಥ? ಅದು ಕಮಿಷನರ್ ಅವರಿಗೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪೊಲೀಸರಿಂದ ಪರಾರಿಯಾಗಿ ತಲೆಮರೆಸಿಕೊಂಡಿದ್ದ ಸಜಾಬಂದಿ ರಫೀಕ್ ಅಲಿಯಾಸ್ ಚುಂಟಿ ಎಂಬುವನನ್ನ ಚಾಮರಾಜನಗರ ಪೊಲೀಸರು ಮರುಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ಕುರಿತು ಚಾಮರಾಜನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ SP ದಿವ್ಯಾ ಸಾರಾ ಥಾಮಸ್ ರವರು, ಆರೋಪಿ ಎಸ್ಕಾರ್ಟ್ ಪೊಲೀಸರ ಕಣ್ಣು ತಪ್ಪಿಸಿ KSRTC ಬಸ್ ನಿಲ್ದಾಣದಿಂದ ಪರಾರಿಯಾಗಿ ಬಳ್ಳಾರಿಯಲ್ಲಿ ತಲೆಮರೆಸಿಕೊಂಡಿದ್ದ. ಈ ಆರೋಪಿಯ ವಿರುದ್ಧ ಅನೇಕ ಮೊಕದ್ದಮೆಗಳು ಕೂಡ ದಾಖಲಾಗಿವೆ. ಪ್ರಕರಣ ಸಂಬಂಧ ತನಿಖೆ ನಡೆಸಿದಂತಹ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸರು ಹಾಗೂ ಸಿಬ್ಬಂದಿಗೆ ಇಲಾಖೆ ವತಿಯಿಂದ ಬಹುಮಾನ ನೀಡಲಾಗುತ್ತೆ ಅಂತ ಮಾಹಿತಿ ನೀಡಿದರು. ನವೆಂಬರ್ 30ಗೆ ನಮ್ಮ ಒಂದು ವಿಶೇಷ ತಂಡ ರಚನೆ ಆಗಿದೆ. ಆ ತಂಡದ ಪ್ರಯತ್ನ ಈ ಕಳೆದ ತಿಂಗಳು ನವೆಂಬರ್ 30ರಲ್ಲಿ ಸಫಲವಾಗಿದ್ದಾರೆ. ಅವರು ಬಳ್ಳಾರಿ ಹೋಗಿ ಅವ್ರದ್ದು ಎಫರ್ಟ್ಸ್ ಅನ್ನು ಫ್ರೂಟ್ ಆಗಿದೆ. ಆ ವಿಷಯ ಏನಂದ್ರೆ ದಿನಾಂಕ 21/5/2018 ದಿನಾಂಕ ಕ್ರೈಮ್ ನಮ್ಮ ಚಾಮರಾಜನಗರ ಪಟ್ಟಣ ಠಾಣೆ ಕ್ರೈಮ್ ನಂಬರ್ 41/2008ನಲ್ಲಿ ರಫೀಕ್ ಅಲಿಯಾಸ್ ಚಿಂಟಿ ಬಿನ್ ದಸ್ತಗಿರ್ 39 ವರ್ಷ, ಮುಸ್ಲಿಂ ಜನಾಂಗ, ಗಾಳಿಪುರ ಬಡಾವಣೆ, ಚಾಮರಾಜನಗರ ಟೌನ್ ಅನ್ನು ಮೈಸೂರು ಕಾರಾಗೃಹದಿಂದ ಇಲ್ಲಿಗೆ ಹಾಜರುಪಡಿಸ್ತಾರೆ. ಅವರು ನಮ್ಮ ಪೊಲೀಸರ ಕಣ್ಣನ್ನು ತಪ್ಪಿಸಿಕೊಂಡು ಹೋಗಿದೆ. ನಂತರ ನಮ್ಮ ಚಾಮರಾಜನಗರ ಪಟ್ಟಣದಲ್ಲಿ 285/2018 224 IPC ಪ್ರಕರಣವನ್ನು ದಾಖಲಾಗಿದೆ. ಕಳೆದ 3 ವರ್ಷ ಪ್ರಯತ್ನ ಮಾಡಿದರೂ ಸಹ ಇವರಿಗೆ ಅನ್ನು ಪತ್ತೆ ಮಾಡಲು ಆಗಲಿಲ್ಲ. ಈಗ ಒಂದು ನವೆಂಬರ್ ತಿಂಗಳಲ್ಲಿ ನಾವೊಂದು ಸ್ಪೆಷಲ್ ಸ್ಕ್ವಾಡ್ ರಚನೆ ಮಾಡಿ, ಅಂದರೆ ಜೂರಿಸ್ಡಿಕ್ಷನ್ ಎಲ್ಲ ಬಿಟ್ಟು ನಮ್ಮ ಈಸ್ಟ್ TI ಸಂತೆಮರಳಿ ವಾಕಿ ನೇತೃತ್ವದಲ್ಲಿ ನಾವೊಂದು ಸ್ಪೆಷಲ್ ಸ್ಕ್ವಾಡ್ ರಚನೆ ಮಾಡಿದೆ. ಒಂದೇ ತಿಂಗಳಲ್ಲಿ ಕಳೆದ 3 ವರ್ಷದಲ್ಲಿ ತಿಂದು ಕಾಣೆಯಾಗಿರುವ ವ್ಯಕ್ತಿಗೆ ಪತ್ತೆ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ಇವರು ವಿಶೇಷ ಏನಂದ್ರೆ ಇದೇ ಡಿಸೆಂಬರ್ 6ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 65ನೇ ಮಹಾಪರಿನಿರ್ವಹಣಾ ದಿನವಾಗಿರುವಂತಹ ಹಿನ್ನೆಲೆಯಲ್ಲಿ ಅಂದು ಮೈಸೂರಿನ ಅಶೋಕಪುರಂನಲ್ಲಿ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮೇಣದ ಬತ್ತಿ ಮೆರವಣಿಗೆ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಶೋಕಪುರಂನ ಮುಖಂಡ ಸಿದ್ದಸ್ವಾಮಿ ಮಾಹಿತಿಯನ್ನ ನೀಡಿದ್ದಾರೆ. ದೀಪೋತ್ಸವ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿಕೊಂಡು ಇದರಲ್ಲಿ ಎಲ್ಲ ಸಂಘಟನೆಗಳು, ಎಲ್ಲ ಜನರು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಈ ಒಂದು ದೀಪೋತ್ಸವ ಕಾರ್ಯಕ್ರಮ ದಲಿತರ ಬಾಳಿಗೆ, ಸಮಾಜದ ಮೌಢ್ಯತೆಯ ಬಾಳಿಗೆ ಬೆಳಕನ್ನು ಚೆಲ್ಲಲಿ ಅನ್ನೋ ಏಕೈಕ ಉದ್ದೇಶ ಇದಾಗಿದೆ. ನಮ್ಮ ಇದು ವೈದಿಕ ಆಚರಣೆ ಅಲ್ಲ, ಇದು ದ್ರಾವಿಡರ ಆಚರಣೆ. ಪುಷ್ಪಾರ್ಚನೆ ಮತ್ತು ದೀಪೋತ್ಸವ ದ್ರಾವಿಡರಿಂದ ಬಂದಂಥ ಒಂದು ಆಚರಣೆ. ಅದನ್ನು ವೈದಿಕ ಸಹಾಯಿಗಳು ಅದನ್ನು ತಮ್ಮದಾಗಿ ಮಾಡಿಸ್ಕೊಂಡು ಒಂದು ವ್ಯಾಪಾರಿ ಮನೋಭಾವದಲ್ಲಿ ಇವತ್ತಿನ ಸಮಾಜವನ್ನು ದೂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಅದು ಹೇಳ್ತಿದ್ವಿ. ದಯಮಾಡಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಅಂಬೇಡ್ಕರ್ ಪ್ರತಿಮೆಯಿಂದ ಪ್ರಾರಂಭವಾಗಿ ಇವಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ TV.